ಕನ್ನಡ ಫಾರೆಕ್ಸ್ ಸೀರೀಸಿನ 5ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲಿ ಫಾರೆಕ್ಸ್ ಪೇರ್ಸ್ನ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ. ನಾವು ಬೈ ಮತ್ತು ಸೆಲ್ ಮಾಡೋದಕ್ಕಿಂತ ಮುಂಚೆ ಬೇಸ್ ಕರೆನ್ಸಿ ಆ್ಯಂಡ್ ಕೋಡ್ ಕರೆನ್ಸಿಯಲ್ಲಿ ಯಾವುದು ಸ್ಟ್ರಾಂಗ್ ಇರುತ್ತೆ, ಯಾವುದು ವೀಕ್ ಇರುತ್ತೆ ಅಂತ ತಿಳ್ಕೋಬೇಕು. ನಿಮಗೆ ಬೇಸ್ ಕರೆನ್ಸಿ ಮತ್ತು ಕೋಡ್ ಕರೆನ್ಸಿ ಏನು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟ್ನ ಓಪನ್ ಮಾಡಿ. ಬೇಸ್ ಕರೆನ್ಸಿ ಮತ್ತು ಕೋಡ್ ಕರೆನ್ಸಿಯಲ್ಲಿ ಬೇಸ್ ಕರೆನ್ಸಿ ಸ್ಟ್ರಾಂಗ್ ಇದ್ದು ಕೋಡ್ ಕರೆನ್ಸಿ ವೀಕ್ ಇದ್ದಾಗ ಆ ಪೇರ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯೂರೋ-USD ಪೇರಲ್ಲಿ ಯೂರೋ ಸ್ಟ್ರಾಂಗ್ ಇದ್ದು USD ವೀಕ್ ಇದ್ದಾಗ ಯೂರೋ-USD ಮೇಲೆ ಹೋಗುತ್ತೆ, ಅವಾಗ ಬೈ ಮಾಡ್ತೀವಿ. ಬೇಸ್ ಕರೆನ್ಸಿ ಮತ್ತೆ ಕೋಡ್ ಕರೆನ್ಸಿಯಲ್ಲಿ ಬೇಸ್ ಕರೆನ್ಸಿ ವೀಕ್ ಇದ್ದು ಕೋಡ್ ಕರೆನ್ಸಿ ಸ್ಟ್ರಾಂಗ್ ಇದ್ದಾಗ ಆ ಪೇರ್ ಕೆಳಗಡೆ ಹೋಗುತ್ತೆ. ಎಕ್ಸಾಂಪಲ್ USD-JPY ಅಲ್ಲಿ USD ವೀಕ್ ಇದ್ದು JPY ಸ್ಟ್ರಾಂಗ್ ಇದ್ದಾಗ USD-JPY ಕೆಳಗೆ ಹೋಗುತ್ತೆ, ಅವಾಗ ಸೆಲ್ ಮಾಡ್ತೀವಿ. ಎರಡು ಕರೆನ್ಸಿ ವೀಕ್ ಆರ್ ಸ್ಟ್ರಾಂಗ್ ಇದ್ದಾಗ ಆ ಪೇರ್ ಕನ್ಸಾಲಿಡೇಟ್ ಆಗುತ್ತೆ. ಯಾವುದು ಸ್ಟ್ರಾಂಗ್ ಯಾವುದು ವೀಕ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಾವು ಇಂಡಿವಿಜುವಲ್ ಕರೆನ್ಸಿ ಫ್ಯೂಚರ್ ಚಾರ್ಟ್ಸ್ ನೋಡಬೇಕು. ಹೆಂಗ್ ನೋಡಬೇಕು ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಫಾರೆಕ್ಸ್ ಅಲ್ಲಿ ಯಾವುದು ಬೆಸ್ಟ್ ಟೈಮ್ ಟ್ರೇಡ್ ಮಾಡೋಕೆ ಅಂತ ಹೇಳ್ತೀನಿ.